ಕುಂಕುಮ ಇಟ್ಕೊಂಡು ದಸರಾ ಉದ್ಘಾಟನೆ ಮಾಡಲಿ ಅಂತ ಹೇಳ್ತಾರೆ. ಅವ್ನು ಯಾರು ಹೇಳೋಕ್ಕೆ ಅವ್ರು ಕುಂಕುಮ ಇಡ್ತಾರೋ ಸ್ಟಿಕ್ಕರ್ ಇಟ್ಕೋತಾರೋ ಲೈನಾಗಿ ಇರ್ತಾರೋ ಅವರು ಬಿಟ್ಟು ಸ್ವಂತ ವಿಚಾರ. ಇವ್ರು ಯಾರನ್ನ ಕೇಳಿ ಅವ್ರೇನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ವಿಚಾರ ಈಗ ಅಪಸ್ವರ ಆ ವಿಚಾರದಲ್ಲಿ ಈಗ ಅಪ್ಸರ ಏನಿಲ್ಲ. ಈಗ ಅವರೇನು ಭಾರತೀಯರಲ್ವ, ಅವರು ಭಾರತದ ಪ್ರಜೆ ಅಲ್ವಾ, ಕರ್ನಾಟಕದ ಪ್ರಜೆ ಅಲ್ವಾ? ಯಾಕೆ ಇವರು ಸಣ್ಣ ಸಣ್ಣದಕ್ಕೂ ಜಾತಿ ತರೋದು ಮತ ತರೋದು? ಇವರು ಮತಾಂತರ ಮಾಡಲಿಕ್ಕೆ ಇವರೇ ಕಾರಣ. ಜಾತಿ ವಿಷ ಬೀಜ ಬಿಟ್ಟು ಭುವನೇಶ್ವರಿ ಬಗ್ಗೆ ಮಾತನಾಡಿದ್ರು. ಜಾತಿ ವಿಷ ಬೀಜ ಬಿಸ್ತವ್ರೆ ಇಲ್ಲಿ. ಹಿಂದೆ ಎಲ್ಲ ಪಾಪ ಹಳ್ಳಿಗಳಲ್ಲಿ ಎಲ್ಲರೂ ಒಂದು ಸರ್ವಧರ್ಮದವರು ಸೇರ್ಕೊಂಡು ನಡ್ಕೊಂಡು ಹೋಗ್ತಾಯಿತ್ತು. ಇವರು ಐಡೆಂಟಿಫೈ ಮಾಡೋಕ್ಕೆ ಹೋಗ್ತಾವ್ರಿಗೆ. ಅವ್ರು ಇಂಥ ಪಂಗಡ, ಇವ್ರು ಇಂಥ ಪಂಗಡ, ಇಂಥವ್ರಿಗೆ ಸೀಮಿತ, ಇಂಥವ್ರಿಗೆ ಜಾತಿಗೆ ಇದು ಅನ್ನೋದನ್ನು ಈ BJPಯವರು ಸೃಷ್ಟಿ ಮಾಡ್ಕೊಂಡು ಹೋಗ್ತಾವ್ರೆ. ಜನರಲ್ಲೇನು ಇಲ್ಲ, ಇವ್ರುಗಳು ಕ್ರಿಯೇಟ್ ಮಾಡ್ತಾವ್ರೆ BJPಯವರು. ಜಾತೀಯತೆ ಮಾಡ್ತಾ ಇದ್ದಾರೆ, 100% ಮಾಡ್ತಾರೆ. NIಗೆ ವಹಿಸಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಸಂಸ್ಥೆಯಿಂದ ತನಿಖೆ ಮಾಡುತ್ತೆ ಅಂತ ನಿಖಿಲ್ ಆಗ್ರಹ ಮಾಡಿದ್ದಾರೆ. ನಮ್ಮ ಪೊಲೀಸರು ಏನು ಸಾಮರ್ಥ್ಯ ಇಲ್ಲ ಅಂತ. ಇದು ಹೆಂಗೆ ಹೇಳೋದಪ್ಪ? 2 ಸರಿ CM ಆಗಿ ಹೆಂಗೆ ಸರ್ಕಾರ ನಡೆಸಿದ್ರು? ಪೊಲೀಸ್ ಹೊರಗಡೆಯಿಂದ ಹಣ ಫಂಡಿಂಗ್ ಆಗಿದೆ, ಅದು ಕಂಡುಹಿಡಿಯಬೇಕು ಅಂದರೆ ಕೇಂದ್ರಕ್ಕೆ ವಹಿಸಿ ಅಂತ ಹೇಳ್ತಿದ್ದಾರೆ. ರಾಜ್ಯಕ್ಕೆ ಆಗಲ್ಲ. ಎಲ್ರಿಗಿನ್ನ ನಮ್ಮ ಪೊಲೀಸರೇ ಸ್ಟ್ರಾಂಗ್ ಅವರೇ, ಅವೆಲ್ಲ ಏನಿಲ್ಲ. ಈಗೆಲ್ಲ ಸತ್ಯತೆ ಬಯಲು ಬಂದಿಲ್ವಾ? NIಗೋ CBIಗೋ ಅವಶ್ಯಕತೆ ಏನಿಲ್ಲ. ಇಲ್ಲೇ ಸಮರ್ಥವಾಗಿದ್ದಾರೆ ಸ್ಥಳೀಯ ಪೊಲೀಸರು. ಯೂಟ್ಯೂಬರ್ಗಳಿಗೆ ದುಡ್ಡು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಹೊರಗಡೆ ಮಾಡಿಕೊಟ್ರು ಸಿಗ್ತಾರಲ್ಲ ಇಲ್ಲೇನೆ. ಅಲ್ಲಿಗೆ NIಗೆ ಯಾಕೆ ಹೋಗ್ಬೇಕು? ಇಲ್ಲಿ ನಮ್ಮ ಪೊಲೀಸರೇ ಮಾಡ್ತಾರಲ್ಲ. ಸಾಮರ್ಥ್ಯ ಇದ್ದಾರೆ ಅಂತ ಹೇಳ್ತೀರಾ? 100% ಸಾಮರ್ಥ್ಯ. ಎಂತೆಂಥ ಕೇಸ್ಗಳು ಕಂಡಿಡ್ತಾರೆ ನಮ್ಮ ಪೊಲೀಸರು. ಅವ್ರು NIಯವರು CBIಯವರು ಏನು ಮಾಡ್ತಾರೆ ಅಂತ ಮಾಹಿತಿನೇ ಸಿಗಲ್ಲ. ಅಟ್ಲೀಸ್ಟ್ ನಮ್ಮ ಪೊಲೀಸರು ಮಾಡೋದು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಮತ್ತು BJP ಚಾಮುಂಡೇಶ್ವರಿ ದೇವಸ್ಥಾನ ಉಳಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಶೋಕ್. ಯಾವ ಚಾಮುಂಡೇಶ್ವರಿ? ಚಾಮುಂಡಿ ಚಾಮುಂಡಿ ಬೆಟ್ಟ ಉಳಿದೇ ಉಳಿತು. ಅದರಲ್ಲೇನು ಅನುಮಾನ ಏನು? ಹೋರಾಟ ಮಾಡ್ತೀವಿ ಅಂತ ಉಳಿಸೋದಕ್ಕೆ ಹಾಳು ಮಾಡ್ತಾ ಇದ್ದಾರೆ ಅಂತ ಯಾರು ಹಾಳು ಮಾಡ್ತಾರೆ? ಕಾಂಗ್ರೆಸ್ ಉಪಮುಖ್ಯಮಂತ್ರಿಗಳು ಅದು ಹಿಂದೂ ದೇವಾಲಯ ಎಲ್ಲ ಎಲ್ಲರಿಗೂ ಸೇರಿದ್ದು ಅಂತ ಹೇಳಿದ್ದಕ್ಕೆ ಈಗ ನೋಡ್ರಿ, ದೇವಸ್ಥಾನ ಅಂದಮೇಲೆ ಯಾರು ಬೇಕಾದ್ರೂ ದೇವಸ್ಥಾನಕ್ಕೆ ಹೋಗ್ಬೋದು. ಈಗ ನಮ್ಮನ್ನು ಪ್ರೀತಿಯಿಂದ ಮಸೀದಿಗೆ ಕರೀತಾರೆ, ಮಸೀದಿಗೆ ಹೋಗ್ತೀನಿ. ಪಾಪ ಕ್ರಿಶ್ಚಿಯನ್ರು ಹಬ್ಬದಲ್ಲಿ ಕರೀತಾರೆ, ಪ್ರೀತಿಯಿಂದ ಹೋಗ್ತೀವಿ. ಅಂದ್ರೆ ನಾನೇನು ಹಿಂದೂ ಆಗಲ್ವಾ? ಹಿಂದುತ್ವ ಬದಲಾವಣೆ ಆಗೋಯ್ತೀನಿ. ಏನೋ ಅಭಿಮಾನಕ್ಕೆ ಜನ ಕರೆದಿರ್ತಾರೆ, ಹೋಗ್ತೀವಿ. ಅಥವಾ ಭಕ್ತಿ ಇದ್ದವರು ಹಿಂದೂ ದೇವಸ್ಥಾನಕ್ಕೆ ಮುಸ್ಲಿಮರು ಬರ್ಬೋದು, ಕ್ರೈಸ್ತರು ಬರ್ಬೋದು. ಅವ್ರ ಭಕ್ತಿಗೆ ಇದು ಯಾರ್ದು ರಿಸ್ಟ್ರಿಕ್ಷನ್ನೋ ಕಾನೂನೋ ಇಲ್ಲ. ಭಕ್ತಿ ಇದ್ದವ್ರು ಹೋಗಿ ಎಲ್ಲಿ ಬೇಕಾದ್ರೂ ಪೂಜೆ ಮಾಡ್ತಾರೆ. ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಪ್ರತಾಪ್ ಸಿಂಹ ಅವರು